ನಮಸ್ಕಾರ. ಹಿರಿಯರಿಗೆ ಕಿರಿಯರಿಗೆ, ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಮುಖ್ಯವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕೆಂದಿರುವುದು ಜಮ ಫೌಂಡೇಶನ್ ಅಮೇರಿಕಾದ ಅನ್ನಪ್ಪಗೌಡ ಮಲ್ಲಪ್ಪಗೌಡ ಪಾಟೀಲ್. ಇವರು ಮೂಲತಃ ಹಾಲಿನಮಡಿಯವರು. ಈಗ 40 ವರ್ಷಗಳಿಂದ ಅಮೇರಿಕಾದಲ್ಲಿ ವಾಸವಾಗಿದ್ದು, ನಮ್ಮ ಭಾರತೀಯ ಮಕ್ಕಳು ವಿಜ್ಞಾನ ವಿಷಯದಲ್ಲಿ ಹಿಂದುಳಿಯಬಾರದು ಅಂಥೇಳಿ ವಿಜ್ಞಾನ ಪ್ರಯೋಗ ಸಾಮಗ್ರಿಗಳನ್ನು ನೀಡಿರುವುದಕ್ಕೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ಕಾಸ್ಬಾಗ್ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 3 ನೀಡಿದ್ದಕ್ಕಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಕಾಸ್ಬಾಗ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘ, ಶಾಲೆ ಸುಧಾರಣಾ ಸಮಿತಿ, ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಮಲ್ಲಪ್ಪಗೌಡ ಅವರ ಜುಮ್ ಫೌಂಡೇಶನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ಹಾಗೂ ನಮ್ಮ ಹಿರಿಯರ ಕಿರಿಯರ ಯೂಟ್ಯೂಬ್ ಚಾನಲನ್ನು ನೋಡಬೇಕೆಂದು ಎಲ್ಲರಲ್ಲೂ ವಿನಂತಿ. ಮಕ್ಕಳ ಮೇಲೆ ಒಂದು ಪ್ರೀತಿಯನ್ನು ತೋರಿಸ್ತದೆ. ಸೊ ಅವರಿಗೆ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಕ್ಷೇತ್ರ ಸಮನ್ವಯಕರಾದಂತಹ ಶ್ರೀ ಐ ಡಿ ಹಿರೇಮಠ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅವರಿಗೆ ವಿದ್ಯಾದೇವತೆಯಾದ ಸರಸ್ವತಿಗೆ ನಮಸ್ಕಾರ. ವೇದಿಕೆ ಮೇಲೆ ಆಸನಾದಂಥ ಇವತ್ತಿನ ಕೊಡುಗೈ ದಾನಿಗಳಾದಂಥ ಪಾಟೀಲ್ ಸರ್ ಅವರೇ, ಸತೀಶ್ ಪಾಟೀಲ್ ಸರ್ ಅವರೇ, ಎಲ್ಲ SDMC ಅಧ್ಯಕ್ಷರೇ, ಸದಸ್ಯರೇ, ಶಾಲೆಯ ಪ್ರಧಾನ ಗುರುಗಳೇ, ಡಾಕ್ಟರ್ ಸರ್ ಅವರೇ, ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಮಕ್ಕಳು, ಮುಖ್ಯವಾಗಿ ಫೆಸಿಲಿಟಿ ಅನ್ನೋದು ಮನುಷ್ಯನ ಭಾಳ ಮುಂದಕ್ಕೆ ಹೋಗಿದೆ. ಫೆಸಿಲಿಟಿ ಮತ್ತು ಶಬಾಷ್ಗಿರಿ ಅಂತ ಏನಂತೇಳಿ, ಶಬಾಷ್ಗಿರಿ 18ರ ಮಟ್ಟ ಟೇಬಲ್ ಅಂದಿರ್ತಾನೆ. ಜಸ್ಟ್ ಶಬಾಷ್ಗಿರಿ ಬೆಸ್ಟ್ ಮಾಡ್ತೀವಿ ನೋಡಂದ್ರೆ ಮುಗೋದು, ಅವ್ನು ನೆಕ್ಸ್ಟ್ ಡೇ 22 ಬರ್ತಾನೆ. ಸೊ ಸಪೋರ್ಟ್ ಏನು ಕೊಡ್ತೇವೆ ನಾವು, ಸಪೋರ್ಟ್ ಸಿಸ್ಟಮ್ದಿಂದ ಪ್ರತಿಯೊಂದು ವ್ಯಕ್ತಿ ಮಗು ಏನಾಗ್ತದೆ ಚೆನ್ನಾಗಿ ಬೆಳೀತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಗಳು ಬೆಳಿಬೇಕಂದ್ರೆ ಸಮುದಾಯದ ಸಹಭಾಗಿತ್ವ ಬಹಳಿಸ್ಬೇಕಾಗ್ತದೆ. ಯಾಕಂದರೆ ಶಾಲೆ ಒಂದು ಚಿಕ್ಕ ಸಮಾಜ ಅಂತ ಕರೀತಾರೆ. ಎಲ್ಲರೂ ಸೇರ್ಕೊಂಡಿರ್ತೇವೆ, ಎಲ್ಲರೂ ಸೇರ್ಕೊಂಡು ಶಾಲೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀವಿ. ಸೊ ನಮ್ಮ ಮುದ್ದು ಮಕ್ಕಳು ಯಾಕೆ ಇದನ್ನೆಲ್ಲ ಮಾಡಾಕತ್ತಾರೆ, ಸರ್ ಯಾಕೆ ವಿಚಾರ ಮಾಡ್ತಾ ಇದ್ದಾರೆ, ಸರ್ ಯಾಕೆ ವಿಚಾರ ಮಾಡ್ತಾ ಇದ್ದಾರೆ ಅಂದರೆ, ಯು ನೋ ದ್ಯಾಟ್ 5ನೇ ತರಗತಿಗೆ ಕಾಂಪಿಟೇಷನ್ ಒಂದಾವದಾರಲೆ ಸೈನಿಕ್ ಸ್ಕೂಲ್ ಒಂದು ಕಾಂಪಿಟೇಷನ್ ಆಗ್ತಾನೆ. ಸೈನಿಕ್ ಸ್ಕೂಲ್ ಕಾಂಪಿಟೇಷನ್ ಹೆಂಗೈತಂದ್ರೆ ದೇಶದಾಗ 5,000 ಸೀಟ್ ಅದಾವ, 24 ಲಕ್ಷ ಮಕ್ಕಳು ಸಿಚುವೇಶನ್. 5,000 ಸೀಟು, 24 ಲಕ್ಷ ಮಕ್ಕಳು. ಈಗೆಲ್ಲ ಬಿಹಾರ, ಉತ್ತರ ಪ್ರದೇಶ ಮಕ್ಕಳೆಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಬರ್ತಾ ಇದ್ದಾರೆ. ಈಗ ಮೊರಾರ್ಜಿ ದೇಸಾಯಿ ನವೋದಯ ಶಾಲೆಗಳನ್ನ ಒಂದು ಸ್ವಲ್ಪ ನೋಡ್ರಿ ನೀವೆಲ್ಲ, ಏನಾಗಿರ್ತದ 98 ನಾಟ್ ಸೆಲೆಕ್ಟೆಡ್. ಹೆಂಗೈತಿ ಕಾಂಪಿಟೇಷನು, 98 ಮಾರ್ಕ್ಸು ನಾಟ್ ಸೆಲೆಕ್ಟೆಡ್. ಇನ್ನು ಎರಡು ತಗೋಬೇಕು ನಮ್ಮ ಮಕ್ಕಳು ಪ್ರಶ್ನೆ. ಸೊ ನಾವೆಲ್ಲ ಸ್ಪರ್ಧೆಗಳಿಗೆ ತಯಾರಾಗಬೇಕು. ಈ ಸ್ಪರ್ಧೆಗಳಿಗೆ ಗ್ರೌಂಡ್ ತಯಾರು ಮಾಡಕ್ಕೆ ನಾವೆಲ್ಲ ನಿಮಗೆ ಏನು ಮಾಡಕತ್ತೇವೆ, ಗ್ರೌಂಡ್ ತಯಾರು ಮಾಡಿ ಎಲ್ಲ ಮುದ್ದು ಮಕ್ಕಳಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಕೊಡೋಂಥ ಎಲ್ಲ ನಮ್ಮ ಟೀಚರ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೆಡ್ ಮಾಸ್ಟರು ಸಮುದಾಯ ಎಲ್ಲರೂ ಸೇರಿಕೊಂಡು ನಿಮಗೆ ಯಾಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಬೆಳಿಬೇಕು. ಎಲ್ಲರೂ ಅಮೆರಿಕಕ್ಕೆ ಹೋಗ್ಬೇಡ್ರಿ, ಎಲ್ಲ ಇಂಡಿಯಾದಾಗಿರಿ. ಅಮೆರಿಕಾಗೆ ಹೋದ್ರೆ ಇಂಡಿಯಾ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ರಿ. ಅದಕ್ಕೆ ಈಗ ಏನು ನಾವು ಒಂದು ಸ್ವಲ್ಪ ಬೇರೆ ಕಡೆ ಹೋದ್ರೆ, ಜಪಾನ್, ಜರ್ಮನಿ ಮತ್ತು US ಏನಂತಾರಲ್ಲ ಸರ್, ಏನು ಪೇಟೆಂಟ್ ಅಂತ ಕರೀತಾರ. ಪೇಟೆಂಟ್ ಅಂತೇಳಿ ನೀವು ವಿಚಾರ ಮಾಡಿದರೆ ಅದರ ಉತ್ಪನ್ನಕ್ಕಾಗಿ ತನ್ನದೇ ಅಂತ ಖ್ಯಾತಿ. ಸಣ್ಣ ಮಕ್ಕಳು ಏನು ತಯಾರು ಮಾಡ್ತಾರೆ ಪೇಟೆಂಟ್ಗಳನ್ನ. ನಾವು ಸರ್ ಎಲ್ಲ ಇನ್ಸ್ಪೈರ್ಡ್ ಅವಾರ್ಡು ಜಪಾನ್ ಕಳಿಸ್ತೇವೆ. ಯಾಕೆ ಜಪಾನ್ ಕಳಿಸ್ತೇವೆ ಅಂದರೆ, ಅಲ್ಲಿ 37% ಆಫ್ ದ ಸ್ಟೂಡೆಂಟ್ಸ್ ಗೆಟ್ಟಿಂಗ್ ಫಾರ್ ದ ಪೇಟೆಂಟ್ಸ್. 137 ಮಕ್ಕಳು ಪಡೆದಾರೆ. ನಮ್ಮ ಕಡೆ 3.7 ಇಲ್ಲ, 0.7 ಅದ ನಮ್ಮ. ಅಂದರೆ 10,000ಕ್ಕೆ ಒಂದು ಮಗುವುದೇ ನಮ್ಮಲ್ಲಿ, ಅಲ್ಲಿ 137 ಅದ. ಸೊ ಇವನ್ನೆಲ್ಲ ಯಾಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಕಳಿಸಿದ್ರು, ಇಂಥವುಗಳನ್ನ ಯಾಕೆ ತಿಳಿಸ್ಬೋದು ಅಂದರೆ, ನಾವು ಮೊದಲು ನಮ್ಮ ಸುತ್ತಮುತ್ತ ಸಮಾಜ, ನಮ್ಮ ವಿಜ್ಞಾನದ ಮೂಲ ತತ್ವಗಳನ್ನ ಸರಿಯಾಗಿ ಕಲ್ತು ಅಂದರೆ ಏನಾಗ್ತದೆ, ನಾವು ದೊಡ್ಡವರಾದ ಕೂಡಲೇ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ.
ಮತ್ತು ಒಂದೇ ಏನು ತಿಳ್ಕೊಬೇಕೆಲ್ಲ ಮೊದಲು ಮಕ್ಕಳು, ನಾವು ಪ್ರೈಮರಿ ಒಳಗಡೆ ಏನು ಕಲಿತೀವಿ ಅದೇ ಫೈನಲು. 1 to 5 ದಾಗ ಏನು ಕಲಿತೀವಿ ಅದೇ ಫೈನಲು. ಇನ್ನೊಂದು ಸ್ವಲ್ಪ ನಾವು ಕರೆಕ್ಷನ್ ಆಗ್ತಾವಂದ್ರೆ 1 to 7 7 ನಂತರ ಮುಂದೆ ಕರೆಕ್ಷನ್ ಆಗಕ್ಕಾಗಲ್ಲ. ಎಲ್ಲ ಗಾಡಿ ಎಲ್ಲ ಏನಾಗಿಬಿಟ್ಟಿರ್ತದ, ಏನಾಗಿರ್ತದ ಒಣಗಿ ಬಿಟ್ಟಿರ್ತದೆ. ಏನು ನಮ್ಮ ಹಸಿ ಗೋಡ್ಯಾಗ ಹಳ್ಳ ಕುಂದ್ರಂಗಿಲ್ಲ. ಅಲ್ಲಿ 8ನೇಗೆ ಹೋಗಿ ಅವಾಯಿ ಕಲಿಸ್ತೇನೆ, 10ನೇಗೆ ಹೋಗಿ ನಾವೆಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟರ್ ಟೀಚರ್ನ ಬೈತಿರ್ತಾವ, 3 ವರ್ಷ ನಿಮ್ಮ ಕಡೆ ಕೊಟ್ಟಿದ್ದೀವಿ, ಏನು ಮಾಡ್ರಿ 30 ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಅಂತೇಳಿ. ಸರ್ ಎಲ್ಲ ಇಂಟ್ರೆಸ್ಟ್ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾರೆ ಮಕ್ಕಳು. ಸೊ ಇಂಟ್ರೆಸ್ಟ್ ಅನ್ನೋದು ಏನಿರ್ತದ ಅದು ಚಿಕ್ಕ ಅವಧಿಯೊಳಗೆ ಬಳಸ್ಬೇಕು. ಮಣ್ಣೊಂದು ಪ್ರಶ್ನೆ ಕೇಳಿದ್ರೆ ನೋಡಿ, ನಂದ ಮನೆ ನನ್ನ ಮಗುನ ಯಾಕೆ ವೆಜ್ ನಾನ್ ವೆಜ್? ನಾನು ಸಾಮಾನ್ಯವಾಗಿ ನಾನ್ ವೆಜ್ ಅನ್ನ ಪಪ್ಪ ನೀನು ಅನ್ಸ ತಪ್ಪ ಅಂತಾರ. ನಾನ್ ವೆಜ್ ಅನ್ಬೇಕಂದ್ರೆ ಬ್ಲಡ್ ಶುಡ್ ಕಮ್ ಔಟ್ ಆಫ್ ದ ಎನಿಮಲ್ ಅಂತಾರ ವಾದ. ಏನ್ ಹೇಳ್ತಾರೋ, ನಾನ್ ವೆಜ್ ಅನ್ಬೇಕಂದ್ರೆ ಏನಂದ್ರೆ ರಕ್ತ ಹೊರಗಡೆ ಎದ್ರಿಂದ ರಕ್ತ ಎಲ್ಲಿ ಹೊರಗಡೆ ಬರ್ತದ? ನಾನು 42-43 ಇಯರ್ಸ್ ಆಗಿ ಕ್ವಶನ್ ಫೇಸ್ ಮಾಡ್ಬೇಕಿಲ್ಲ. ನಂತರ ಪ್ರಿಸಮ್ ಒಂದು ಕ್ವಶನ್ ಕೇಳಿದೆವು. ಪ್ರಿಸಮ್ 1 ಲೈನ್ 7 ಕಲರ್ಸ್ ಹೆಂಗಾಗ್ತದ? ಸೊ ಏನು ಏಕೆ ಹೇಗೆ ಚಿಂತನೆಯನ್ನ ಮಾಡ್ಬೇಕಾಗತ್ತ. ಸಣ್ಣ ಮಕ್ಕಳಿದ್ದಾಗನ ಏನು ವೈಜ್ಞಾನಿಕ ಮನೋಭಾವನೆ ಅಂತ ಇದೆ. ಏನು ಏಕೆ ಹೇಗೆ ಮೂಢನಂಬಿಕೆಗಳನ್ನ ತೆಗೆಸೋದು ಇಂಥವುಗಳನ್ನೆಲ್ಲ ಮಾಡ್ಬೇಕಂದ್ರೆ ಸುತ್ತಮುತ್ತಲಿನವರು ನಮಗೆ ಪೂರಕವಾದಂತಹ ಸೌಲಭ್ಯವನ್ನು ಒದಗಿಸಬೇಕಾಗ್ತದೆ. ಇಂಥವೆಲ್ಲ ನಾವು ಏನು ನೋಡಿಲ್ರಿ ಪ್ರೈಮರಿ ಸ್ಕೂಲ್ನಾಗ. ನಾವು 4ನೇ ಮಟ್ಟ ಏನ್ ಕಲ್ತಾವಂದ್ರೆ ಒಂದ ಅಂಗ್ಲಿಪಿ ಒಂದ ಪಾಟಿ, ಅದ್ರೊಳಗೆ 4ನೇ ಮಟ್ಟ ಮುಗಿಸಿದ್ರು ನಾವು. ಏನ್ರಿ ಅದೇ ಕಕ್ಕನ್ ಬಳಿ ಅದ ಮಗ್ಗಿ ಅದ ಏನೋ ಐತತೆ ಒಂದು ನವೋದಯ ಎಕ್ಸಾಮ್ ಕೊಟ್ಟಿಸಿರು, ಅಲ್ಲಿ ನಮ್ಗೆ ಕನ್ನಡ ಕಲಿತಾನೆ ಹೇಳಿ ಮೆಂಟಲ್ ಎಬಿಲಿಟಿನೇ ಇಲ್ಲ. ಸೊ ಈಗ ಎಂತ ಸಿಸ್ಟಮ್ ಅದ ನಿಮಗೆಲ್ಲ, ಈ ಮೈಕ್ರೋಸ್ಕೋಪ್ ಅನ್ನೋದು ನಮಗೆ ತೋರಿಸಿರ 10ನೇ. ನಾವು ಆರ್ಲೆಸ್ ಕಾಲೇಜಿಗೆ ಬಂದಾಗ ನಮ್ಗೆ ಏನಾಗ್ಯಾರ ಅದ್ರೊಳಗೆ ಏನೋ ಜೀವಿಗಳನ್ನ ನೋಡ್ಬೋದು, ಏನೇನೋ ಇವೆಲ್ಲ ಏನಾಗತ್ತರಿ ಸೋಲಾರ್ ಸಿಸ್ಟಮ್ ಅದೆಲ್ಲ ನಾವು ತಯಾರು ಮಾಡ್ತಿದ್ದೇವೆ. ಸೊ ನೀವೆಲ್ಲ ಬಹಳಷ್ಟು ಭಾಗ್ಯಶಾಲಿಗಳಿದ್ದೀರಿ. ನಮ್ಮ ಸರ್ ಒಂದು ಅನುಗ್ರಹದಿಂದ ನಮ್ಮೆಲ್ಲ ಮಕ್ಕಳಿಗೆ ಒಂದು ಸೌಲಭ್ಯಗಳು ಸಿಗ್ತಾ ಇದೆ. ಇವನ್ನೆಲ್ಲ ಸೌಲಭ್ಯಗಳನ್ನ ಸದುಪಯೋಗ ಮಾಡ್ಕೋಬೇಕು ನಾವು. ಏನ್ರಿ ಮನ್ಯಾಗೆಲ್ಲ ರೆಡಿ ಐತ್ರಿ. ನಮ್ಮ ಅವ್ವ ಏನ್ ತಯಾರು ಮಾಡಿದ್ದಾಳ, ಶೇಂಗಾ ತಯಾರು ಮಾಡಿದ್ದಾಳ, ಬಾಳೆಹಣ್ಣು ತಯಾರು ಮಾಡಿದ್ದಾಳ, ಸದಿಕಾ ತಯಾರು ಮಾಡಿದ್ದಾಳ. ತಿನ್ಲಿಲ್ಲ ಅಂದ್ರೆ ಎನರ್ಜಿ ಯಾರಿಗೂ ಬರಂಗಿಲ್ಲ, ನಮಗ್ ಬರಂಗಿಲ್ಲ ಎನರ್ಜಿ. ಸೊ ಇವನ್ನೆಲ್ಲ ಸದ್ಬಳಕೆ ನೀವು ಮಾಡ್ಕೊಲಿಲ್ಲ ಅಂದ್ರೆ ನಾಲೆಜ್ ಏನಾಗಂಗಿಲ್ಲ. ಸೊ ದಯವಿಟ್ಟು ಏನ್ ಮಾಡ್ಬೇಕು ಮಕ್ಕಳು, ಲೈಫ್ ಇಸ್ ಎ ರೇಸ್. ಗೊತ್ತೈತಿಲ್ಲ ಡೈಲಾಗ್ ಹೇಳಪ್ಪ ಮುಂದಿದ್ದು. ಲೈಫ್ ಇಸ್ ಎ ರೇಸ್, ಇಫ್ ಯು ಆರ್ ಬಿಯಾಂಡ್ ವಿಲ್ ಬಿಕಮ್ ದ ಬ್ರೋಕನ್ ನೆಕ್. ಗೊತ್ತೈತಿಲ್ಲ, ನಾವು ರೇಸ್ನಾಗ ಹಿಂದೆ ಉಳಿದು ಅಂದ್ರೆ ಬ್ರೋಕನ್ ನೆಕ್ ಆಗಿರ್ತೀವಿ. ಸೊ ದಯವಿಟ್ಟು ನಾವು ಓಡ್ತಾ ಇರ್ಬೇಕು. ಎತ್ರೊಳಗೆ ಓಡ್ತಾ ಇರ್ಬೇಕು, ರೆಗ್ಯುಲರ್ ಆಗಿ ರನ್ನಿಂಗ್ದಾಗ ಓಡ್ತಾ ಇರಬೇಕು, ಅಭ್ಯಾಸ ಆಗಿ ಮೆಂಟಲಿ ಓಡಿಸ್ಬೇಕನ್ನ, ಆಕ್ಟಿವಿಟಿ ಒಳಗೆ ಕೈಗಳನ್ನು ಓಡಿಸ್ಬೇಕು, ನಂತರ ಪ್ರಯೋಗದಾಗ ಐಡಿಯಾಸ್ಗಳನ್ನ ಓಡಿಸ್ಬೇಕು. ಈಗೆಲ್ಲ ನಮ್ಮ ಸಿಟಿ ಒಳಗೆ ಬಹಳಷ್ಟು ಫೆಸಿಲಿಟಿ ಇರೋದು. ನಾವೆಲ್ಲ ಇನ್ಸ್ಪೈರ್ಡ್ ಅವಾರ್ಡು ನಿಮಗೆಲ್ಲ ಐ ವಾಂಟ್ ಟು ಒಂದೇ ಒಂದು SSLC ಪರೀಕ್ಷೆ ಒಳಗೆ ಹಿಸ್ಟ್ರಿ ಒಳಗೆ ಬೆಳಗಾವ ಫಸ್ಟ್ ಬಂದದ. ನಿಮ್ಮೆಲ್ಲರ ನಮ್ಮೆಲ್ಲ ಟೀಚರ್ಗಳಿಂದ ಪ್ರಾರಂಭದಿಂದ ಬೆಳಗಾವಿ ತಾಲೂಕ ನಂಬರ್ ಹಾಕಲ್. ಈ ಸಲ ಏನಾಯ್ತ್ರಿ ಫಸ್ಟ್ ಆಯ್ತು. ಕಾಯಂ ನಾವು ಲಾಸ್ಟ್ ಇರ್ತಿತ್ತು. ಲಾಸ್ಟ್ ಇದ್ದಾಗ ನಾವು ಏನ್ರಿ ಹೇಳ್ತಿದ್ವಿ ಎದೆ ತಟ್ಟಿ. ನಾನು ಸುಮಾರು 10 ವರ್ಷದಿಂದ ಸಿಟಿ ಒಳಗೆ ಹೆಡ್ ಮಾಸ್ಟರ್ ಬೇರೆ ಬೇರೆ ಹುದ್ದೆ ಒಳಗೆ ಕೆಲಸ ಮಾಡುತ್ತೇನೆ. ಬೇರೆ ಕಡೆ ಸರ್ ಒಂದ್ ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಕೊಡ್ತಾರೆ ಪರೀಕ್ಷೆದಾಗ. ನಾವು 1 ಮಾರ್ಕ್ಸ್ ಅಂತ ಹೇಳಂಗಿಲ್ಲ. ನೀವು ದೊಡ್ಡವರಾದ ಕೂಡಲೇ 10ಕ್ಕೆ ಬರೋರಿದ್ದೀರಿ. CC ಕ್ಯಾಮ್ರಾ ವೆಬ್ ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೇವೆ. ಈಗ ಈ ಸಲ ಪರೀಕ್ಷೆ ಒಳಗೆ ಏನೈತ್ರಿ, ಬೆಳಗಾವಿ ಸಿಟಿ ಫಸ್ಟ್ ಇನ್ ದ ಡಿಸ್ಟ್ರಿಕ್ಟ್. NNMS ಪರೀಕ್ಷೆಗಳು ಅಂತ ನೀವೆಲ್ಲ ಮಾಡ್ತಾರೆ ಸರ್. ಈ ಸಲ ಆಗ್ಯಾವ 2 ಆಗ್ಯಾವ. ನಿಮ್ಗೆಲ್ಲ ಗೊತ್ತದೆ NNMS ಪರೀಕ್ಷೆಗಳು. ಇಡೀ ಡಿಸ್ಟ್ರಿಕ್ಟ್ನಾಗ ಫಸ್ಟ್ 98 NNMS ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ ಸರ್. ಒಂದು ಮಗುಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಸರ್. ಬೇರೆ ಬೇರೆ ನಾವು ಈ ಎಲ್ಲ ಶಿಕ್ಷಕರೆಲ್ಲ ಭಾಳ ಕಾಡ್ತೀವಿ ನಾವು. ಆಕ್ಚುಲಿ ಅವ್ರನ್ನ ಬೇರೆ ಬೇರೆ ಕೆಲಸ ಕೊಡ್ತೀವಿ, ಕ್ಯಾಂಪೇನ್ ಮಾಡಿಸ್ತೀವಿ, ಕೋಚ್ ಮಾಡಿಸ್ತೀವಿ NNMSಗೆ. ಈಗ ಮತ್ತೆ 5ನೇ ತರಗತಿಗೆ ನವೋದಯ MDRS ಕೋಚ್ ಮಾಡಿಸ್ತೀವಿ. ಎಲ್ಲಾ ಶಿಕ್ಷಕರೆಲ್ಲ ಬೈತಿರ್ತಾರೆ ನಮ್ಗೆ. ಆಕ್ಚುಲಿ ಅನ್ಅವೈಡಬಲ್ ಸಪೋರ್ಟ್ ಸಿಸ್ಟಮ್. ಅದಕ್ಕೆ ಎಲ್ಲಾ ಮುಂದೆ ಮಕ್ಕಳು ಇಂಥ ಒಂದು ಅವಕಾಶಗಳನ್ನ ಬಳಸ್ಕೊಳ್ಬೇಕು. ದೊಡ್ಡವರ ಈಗ ಹೆಂಗಿದೆ ಅಂದ್ರೆ ಒಂದ ಮಾತು ಹೇಳಿ ನಾನು ಏನ್ ಹೇಳಿ 5,000 ಹುಡುಗರೇನು ಬರೋದಲ್ಲ. ಆ ಬೇರೆ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ಹುಡುಗರು ಸ್ವಲ್ಪ ಹಿಡಿದು ತಗೊಂಡೆ ನಾನು ಸರ್.
ಸೈನಿಕ್ ಸ್ಕೂಲ್ ಕೋಚಿಂಗ್ ಯಾವಾಗ ತಗೊಳ್ತಾ ಇದೀವಿ, ಆ ಮಕ್ಕಳಿಗೆ ಒಂದು ಸ್ವಲ್ಪ ಕೋಚಿಂಗ್ ಯಾವಾಗ ತಗೊಳ್ತಾರಂದ್ರೆ LKG ಕೋಚಿಂಗ್ ತಗೊಳ್ತಾರಂತ. ಏನ್ರಿ 5ನೇ ಪರೀಕ್ಷೆಗೆ LKG 7 ವರ್ಷ ಡೆವಲಪ್ ಮಾಡ್ತಾ ಒಂದೇ ಯಾವ್ದು ಗುರಿ, ಸೈನಿಕ್ ಸ್ಕೂಲ್ಸ್ ಅಡ್ಮಿಷನ್ ಮಾಡೋದು. ನಂತರ ಈಗ 5 ವರ್ಷದ ನೀವು ಡೇಟಾ ಕಲೆಕ್ಟ್ ಮಾಡ್ರಿ. ಬಿಹಾರ್ ಮತ್ತು ಉತ್ತರ ಪ್ರದೇಶದವರು 95% ಆಫ್ ದ IAS ಪಾಸ್ ಅದಾವ ಏನ್ರಿ. ಈ ಕಳೆದ 6-8 ವರ್ಷದಾಗ ಬಿಹಾರಿಯಲ್ಲಿ ನಾವು ಹಿಂದುಳಿದ ರಾಜ್ಯ, ಕುಗ್ರಾಮ, ಅದು ಇದು ಏನು ಡಕಾಯಿತರ ರಾಜ್ಯ ಅಂತ ಕರಿತೀವಿ, ಅಲ್ಲಿ ವಿದ್ಯಾರ್ಥಿಗಳೆಲ್ಲ IAS ಆಗತ್ತಾರೆ. ಇಡೀ ನಮ್ಮ ದೇಶ ಆಳವ್ರ ಯಾಕ್ರಿ, ಅವ್ರ ಮೆಂಟಾಲಿಟಿಯಾಗಿ ಬೆಳೆಸ್ಕೊಂಡ್ ಬಿಟ್ಟಿದಾರ ಅವರು. ಸೊ ದಯವಿಟ್ಟು ನಾವೆಲ್ಲ ಮಕ್ಕಳನ್ನ ಕಾಂಪಿಟೇಟಿವ್ ಆಗಿ ತಯಾರು ಮಾಡ್ಬೇಕು. ಸೊ ಶಿಕ್ಷಕರು ನಮ್ದು ಬೋಧನಾ ಪದ್ಧತಿ ಚೇಂಜ್ ಮಾಡ್ಕೋಬೇಕಾಗ್ತದೆ. ಇಂಥವೆಲ್ಲ ಲೋ ಕಾಸ್ಟ್ ಮಟೀರಿಯಲ್ಗಳು, ಇಂಥ ಸಪೋರ್ಟ್ ಸಿಸ್ಟಮ್ಗಳನ್ನ ಬಳಸಿಕೊಂಡು ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಆ ಒಂದು ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿ ಕಾಂಪಿಟೇಟಿವ್ ಸ್ಪಿರಿಟ್ ಬೆಳೆಸ್ಬೇಕು. ಯಾಕಂದ್ರೆ ನಾನು ಚೆನ್ನಾಗಿ ಮಾಡ್ತಾನೆ ಅನ್ಬೇಕು. ಎಲ್ಲಿಂದ ಪ್ರಾರಂಭ ಆಗ್ತದೆ? ಮಗ್ಗಿ ಹೇಳೋದ್ರಿಂದ, ಡ್ರಾಯಿಂಗ್ ಮಾಡೋದ್ರಿಂದ, ನಂತರ ಹೊರಗಡೆ ರಂಗೋಲಿ ಬಿಡಿಸೋದ್ರಿಂದ, ಆಟ ಆಡೋದ್ರಿಂದ, ಕಬಡ್ಡಿ ಆಡೋದ್ರಿಂದ, ಕಾಲು ಎಳೆದ್ರಿಂದ, ನಾನು ಯಾರನ್ನ ಕಾಲು ಎಳೆದು ಔಟ್ ಮಾಡ್ತೀನಿ. ಹಿಂಗೆ ಕಾಂಪಿಟೇಟಿವ್ ಸ್ಪಿರಿಟ್ ನಾವು ಮಕ್ಕಳ ತುಂಬಲಿಂದ್ರೆ ಬಾಸ್ ಕಠಿಣ ಆಗ್ತದೆ. ಮುದ್ದು ಮಕ್ಕಳು ಸರಿಯಾಗಿ ಉಪಯೋಗ ಮಾಡ್ಕೊಬೇಕು. ನಮ್ಮ BR ಪಾಟೀಲ್ ಸರ್ಗೆ ಸ್ವಲ್ಪ ವಿನಂತಿ ಮಾಡ್ಕೊಂಡ್ರೆ, ಸರ್ ದಯವಿಟ್ಟು 1-2 ಬೇಡ, ಇನ್ನೊಂದು 2-3 ಶಾಲೆಗಳನ್ನ ಕೊಡ್ರಿ. ನಮ್ಮೆಲ್ಲ ಸಿಟಿ ಒಳಗೆ ಹೆಂಗಂದ್ರೆ ಅಂದ್ರೆ ಸಿಟಿದೊಂದು ಸಿಸ್ಟಮ್ ಹೇಳ್ತೇನೆ ಸರ್, ಸರ್ಕಾರಿ ಶಾಲೆಗಳನ್ನ ಬೆಳೆಸೋದು ಭಾಳ ಕಠಿಣ ಐತಿ. ಸರೌಂಡಿಂಗ್ 4 ಪ್ರೈವೇಟ್ ಸ್ಕೂಲ್ ಇರ್ತಾವ, ಒಂದು ಇಂಗ್ಲೀಷ್ ಮೀಡಿಯಂ ಇರ್ತೈತಿ, ಒಂದು CBSE ಇರುತ್ತೆ, ಒಂದು ICS ಇರುತ್ತೆ. ನಮ್ಮ ಸರ್ಕಾರಿ ಶಾಲೆಗಳನ್ನ ಬೆಳೆಸೋದು ಬಹಳಷ್ಟು ಕಠಿಣ. ಇಂತಹ ಸಂದರ್ಭಗಳಲ್ಲಿ 600, 700, 800 ಮಕ್ಕಳನ್ನ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದಕ್ಕೆ ಆ ಎಲ್ಲ ಶಿಕ್ಷಕರೇ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನೀವು ಗಂಡಲ ಸರ್ ಇನ್ನೊಂದು 2-3 ಶಾಲೆಗಳನ್ನ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಭಾಳ ಖುಷಿ. ಯಾಕಂದ್ರೆ 50,000 ರೂಪಾಯಿ ಇದು ನಾಟ್ ಎ ಸ್ಮಾಲ್ ಅಮೌಂಟ್ ಏನ್ರಿ. ಆಗಿನ ಕಾಲದಾಗ ಏನಿದ್ರೆ 5,000 ರೂಪಾಯಿಗೆ ತೊಲೆ ಬಂಗಾರ ಇತ್ತು. ಈಗ ಎಷ್ಟು ಐತ್ರಿ ಬಂಗಾರ? 70,000 ರೂಪಾಯಿ. ಹಿಂಗೆ ಈಗೇನು 50,000 ರೂಪಾಯಿ ಏನು ಮಟಲ್ ಕೊಟ್ಟಾರೋ, ಇದು ಮಿಲಿಯನ್ ಗಟ್ಟಲೆ ಅಮೌಂಟ್ ಬರುವಂತ ನಾಲೆಜ್ ಏನಾಗ್ತದೆ ಮಕ್ಕಳಿಗೆ ಡೆವಲಪ್ಮೆಂಟ್ ಆಗ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಉತ್ತಮವಾದಂತ ಜ್ಞಾನ ಪಡಿಬೇಕು. ಎಷ್ಟು ಚಿಂತನೆ ನೋಡ್ರಿ, ಹುಡುಗರು ಎಲ್ಲ ಮಕ್ಕಳು ವಿಚಾರ ಮಾಡ್ಬೇಕು. ಸರ್ ಸತೀಶ್ ಪಾಟೀಲ್ ಸರ್ ನಮ್ಮೆಲ್ಲ ಹುಡುಗರಿಗೆ ಮಾಡ್ಬೇಕ್ರಿ. ಅಲ್ಲಿ MLA ಅವ್ರು ವಿಚಾರ ಮಾಡ್ತಿರ್ತಾರ, ಇಲಾಖೆ ಅಧಿಕಾರಿಗಳು ವಿಚಾರ ಮಾಡ್ತಿರ್ತಾರ, ಶಿಕ್ಷಕರು ವಿಚಾರ ಮಾಡ್ತಿರ್ತಾರ. ನಂತರ ಎಲ್ಲೋ ಅಮೆರಿಕ, ಜಪಾನ್ ಕುಂತ ನಮ್ಮ ಮಕ್ಕಳಿಗೆ ಕೊಡ್ಬೇಕಂತ ಅವ್ರು ವಿಚಾರ ಮಾಡ್ತಿರ್ತಾರ. ಆಲ್ ದಿಸ್ ಇಸ್ ಏನು ಗಿವಿಂಗ್ ಅಂಡ್ ಟೇಕಿಂಗ್. ಇದು ನಾಳೆ ದೊಡ್ಡವರಾಗಿ ನೀವೆಲ್ಲರೂ ದೊಡ್ಡ ಪ್ರಮಾಣದಾಗ ಬೆಳೆದ್ರಂದ್ರೆ ನಾವು ಹಳೆ ವಿದ್ಯಾರ್ಥಿಗಳ ಸಂಘಂತೆ ಸರ್ಕಾರದವ್ರು ಮಾಡಿ ಎಲ್ಲ ಮಾಡ್ತಾ ಇದ್ದೇವೆ. ಒಳ್ಳೆ ಸೊಸೈಟಿ ಕೊಡ್ಬೇಕಾಗ್ತದೆ. ನಾವು ಸೊಸೈಟಿಯಿಂದ ಬೆಳೆದೇವಿ, ಒಳ್ಳೆ ಸೊಸೈಟಿಗೆ ಕೊಡ್ಬೇಕು. ನಮ್ಮ ತಂದೆ ತಾಯಿ ಅಷ್ಟ ಬೆಳೆಸಿಲ್ಲ. ನಮ್ಮ ಸ್ಕೂಲ್ ಹೋಗೋ ಟೈಮ್ದಾಗ ಎಲ್ಲಾರ ಗುಂಡಾಡಕತ್ರ ಲಾಠಿ ತಗೊಂಡ್ಬಿಡ್ತಾರೆ. ನಮ್ಮೆಲ್ಲ ಪಬ್ಲಿಕ್ ಏನ್ ಮಾಡ್ತಾರೆ, ಹಸಿ ದಂಡ ಒಂದು ಆ ಶಾಲೆ ರೋಡ್ನಾಗಿದ್ದು, ಶಾಲೆ ರೋಡ್ನಾಗ ಯಾರು ನೋಡಕ್ ಬಂತಂದ್ರೆ ಪಬ್ಲಿಕ್ ಕೊಡ್ಕೊಂತ ಹೋಗುದು. ಎಲ್ಲಿ ಮಾಡ್ರಿ? ಸ್ಕೂಲ್ ಮಾಡ. ನಂತರ ಅಲ್ಲೇ ತಿರುಗಾಡಕತ್ರು, ಇಲ್ಲಿ ತಿರುಗಾಡಕತ್ರು, ಕ್ರಿಕೆಟ್ ಆಡಕತ್ರು, ಬಾಲ್ ಆಡಕತ್ರು. ಪಬ್ಲಿಕ್ ಎಲ್ಲ ಏನ್ ಮಾಡ್ತಿದಾರೆ? ಸ್ಕೂಲಿಗೆ ಕಳ್ಸೊಂದ. ಬಹಳ ಜನರದ ಕಾಂಟ್ರಿಬ್ಯೂಷನ್ ಇರ್ತದೆ ನಾವು ಬೆಳಿಬೇಕಂದ್ರೆ. ಹಂಗೆ ನಾವು ಬೆಳೆದ ನಂತರ ಬಹಳ ಜನರಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಕೊಡ್ಬೇಕಾಗ್ತದೆ. ಸೊ ಎಲ್ಲ ಮಕ್ಕಳು ತಂದೆ ತಾಯಿಗಳನ್ನ, ಗುರುಗಳನ್ನ, ಸಮುದಾಯದ ಜನರನ್ನ ನೆನೆಸಿ ಉತ್ತಮವಾಗಿ ಬೆಳಿಬೇಕು ಮತ್ತು ಸಮಾಜಕ್ಕೆ ಉತ್ತಮವಾದ ಸೇವೆ ಮಾಡ್ತಾ ತಮ್ಮ ಹೆಸರನ್ನ ಉಜ್ವಲವಾಗಿ ಮಾಡ್ಕೋಬೇಕಂತ ಹೇಳ್ತಾ ನಮ್ಮೆಲ್ಲರಿಗೂ ವಂದಿಸಿ ನೆರಳು ಮಾತಾಡ್ತೇನೆ. ID ಹಿರೇಮಠ ಅವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಂಡ್ರು. ಅವ್ರಿಗೆ ಇಲ್ಲದೆ ಇರ್ತಕ್ಕಂಥ ಸೌಲಭ್ಯಗಳು ಇವತ್ತು ಹಿಂದಿನ ಮಕ್ಕಳಿಗೆ ಸಿಗ್ತಾ ಇದಾವೆ. ಇದು ಕಾಂಪಿಟೇಷನ್ ಯುಗ ಆಗಿರೋದ್ರಿಂದ ಇಲ್ಲಿ ನಾವು ಎಷ್ಟು ಓದಿದ್ರು, ಎಷ್ಟು ಪ್ರಾಯೋಗಿಕವಾಗಿ ನಾವು ಪ್ರಯತ್ನ ಮಾಡಿದ್ರು ಸಹಿತ ಇನ್ನೂ ಹಿಂದೆ ಬೀಳ್ತಕ್ಕಂಥ ಒಂದು ಚಾನ್ಸನ್ನ ಜಾಸ್ತಿ ಇದೆ. ಸೊ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಇನ್ನೂ ಶ್ರಮ ಹಾಕಿ ಮಾಡಲಿ ಅಂತೇಳಿ ಸಂದೇಶವನ್ನು ನೀಡಿದ್ದಾರೆ. ಅವರ ಒಂದು ಕರೆಯನ್ನು ನಾವು ಸ್ವೀಕಾರ ಮಾಡ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ಕಾರ್ಯಕ್ರಮದ ಕೊನೆಯ ಗಂಟ ವಂದನಾ ಕೊನೆ ಅದನ್ನು ನಮ್ಮ ಡವಳೆ ಸರ್ ನಿರ್ವಹಿಸಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೇವೆ. ಕರೆಗೆ ಒಗ್ಗಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತಹ ಶ್ರೀ ID ಹಿರೇಮಠ ಸರ್ ಅವರಿಗೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಂದರ್ಭದಲ್ಲಿ
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಪಾಟೀಲ್ ಸರ್ ಅವರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು. ನಮ್ಮ ಶಾಲೆಗೆ ಸುಮಾರು 50,000 ರೂಪಾಯಿ ವಿಜ್ಞಾನ ಉಪಕರಣಗಳನ್ನು ಕೊಡಲಿಕ್ಕೆ ಸಹಕಾರವನ್ನು ನೀಡಿದಂಥ ಶ್ರೀ BR ಪಾಟೀಲ್ ಸರ್ ಅವರಿಗೂ ಕೂಡ ನಮ್ಮ ಶಾಲೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಾಸ್ಬಾಗ್ ಕ್ಲಸ್ಟರ್ನ CRP ಅವರಾದಂಥ ಶ್ರೀ ಪೂಜಾರ್ ಸರ್ ಅವರಿಗೂ ಕೂಡ ನಮ್ಮ ಶಾಲೆ ವತಿಯಿಂದ ಅನಂತ ಧನ್ಯವಾದಗಳು. ನಮ್ಮ ಶಾಲೆಯ SDFC ಅಧ್ಯಕ್ಷರಾದಂಥ ಶ್ರೀ ರೋಹಿತ್ ಉಪ್ರಿ ಸರ್ ಅವರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ SB ಪಾಟೀಲ್ ಸರ್ ಅವ್ರಿಗೂ ಕೂಡ ನಾನು ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ನನ್ನ ಧನ್ಯವಾದಗಳನ್ನು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ SDMC ಎಲ್ಲ ಸದಸ್ಯರುಗಳಿಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಮುದ್ದು ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗ್ತದೆ. I am Satish Shavade, Assistant Science Teacher from Government KBS number 3 School, Kasbah, working since 16 years. Today, Jama Foundation, America had given science material for our school. Thank you, Jama Foundation. On behalf of our HM and all the staff, SDMC and all the members, World Students Association and all the students, I am very heartfelt thanks to Jama Foundation. Thank you very much. ಇನ್ನೊಮ್ಮೆ ಹೇಳೋಕಿರುತ್ತೆ ರೆಡಿ 1 2 3 ಇದನ್ನು ಸೌರಯುವ ಎನ್ನುವರು. ಇದು ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತುತ್ತವೆ. ಎಲ್ಲ ವಿದ್ಯಾರ್ಥಿಗಳೇ, ಇದಕ್ಕೇನಂತ ಕರೀತಾರೆ, ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರ ಅಂತ ಕರೀತಾರೆ. ಸೂಕ್ಷ್ಮದರ್ಶಕ ಅಂದ್ರೆ ನಮ್ಮ ಬರಿಗಣ್ಣಿಗೆ ಕಾಣದಂಥ ವಸ್ತುಗಳನ್ನು ನಾವು ಇದ್ರೊಳಗೆ ನೋಡ್ತೀವಿ. ಅರ್ಥ ಆಯ್ತಾ? ಬರಿಗಣ್ಣಿಗೆ ಕಾಣದಂಥ ವಸ್ತುಗಳನ್ನ ಇದರಿಂದ ನೋಡೋದ್ರಿಂದ ಇದೇನು ಮಾಡ್ತದಪ್ಪ ಅಂದ್ರೆ ನಮ್ಗೆ ಚಿಕ್ಕದಿದ್ದದನ್ನು ದೊಡ್ಡ ಮಾಡಿ ತೋರಿಸ್ತದೆ. ಇದ್ರಾಗ ಪಿಕ್ಸಲ್ಸ್ ಅಂತ ಇರ್ತಾವ. ಸೊ 15 ಪಿಕ್ಸಲ್ 10 ಪಿಕ್ಸಲ್ಸ್ ಅಂತ ಇರ್ತಾವ. ಅದನ್ನು ಹಾಕಿದಾಗ ನಮ್ಗೆ ಅಷ್ಟು ಪಟ್ಟು ದೊಡ್ಡ ಮಾಡಿ ತೋರಿಸ್ತಿರ್ತಾರೆ. ಅರ್ಥ ಆಯ್ತಾ? ಸೊ ಈ ಥರ ಒಂದು ಸ್ಲೈಡನ್ನು ಏನು ಮಾಡ್ತಿದ್ದೀವಿ ನಾವು ಇದ್ರೊಳಗೆ ಇಟ್ಟಿರ್ತೀವಿ. ಈ ಥರ ಹಿಂಗೆ ಸೆಟ್ ಮಾಡಿರ್ತೀವಿ. ಇದೇ ಸೂರ್ಯನ ಬೆಳಗ್ಗೆ ಏನು ಮಾಡ್ತದ, ಮೊದಲ ಈ ಮಿರರ್ ಐತಿ ಕನ್ನಡಿ, ಇದ್ರ ಮೇಲೆ ಬೀಳ್ತದೆ. ಇದ್ರ ಮೇಲೆ ಬಿದ್ದ ಏನಾಗ್ತದೆ, ಪ್ರತಿಫಲನ ಹೊಂದಿ ಇದ್ರ ಮೇಲೆ ಬರ್ತದೆ. ಇದ್ರ ಮೇಲೆ ಬಿದ್ದಾಗ ನಾವೇನು ಮಾಡ್ತೀವಿ, ಈ ಥರ ನಾವೇನು ಮಾಡ್ತೀವಿ, ಆ ವಸ್ತುವನ್ನು ನೋಡ್ತೀವಿ. ನೋಡಿದಾಗ ಏನಾಗ್ತದೆ, ಅದು ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ನಮ್ಮ ಕಣ್ಣಿಗೆ ಕಾಣೋಲ್ಲ. ಇಲ್ಲ ಏನು ಹಾಕೇನಿ, ಫ್ಲೋಯಮ್ ಟಿಶ್ಯೂ ಹಾಕೇನಿ. ಫ್ಲೋಯಮ್ ಟಿಶ್ಯೂ ಅಂತಂದ್ರೆ ಫ್ಲೋಯಮ್ ಅಂಗಾಂಶ ಸಸ್ಯದಾಗ ಇರ್ತದಲ್ಲ, ಎಲೆಯಲ್ಲಿ ತಯಾರಾದಂಥ ಆಹಾರ ದೇಹದ ಎಲ್ಲ ಭಾಗಗಳ ಮುಖದ. ಸೊ ಒಂದು ಫ್ಲೋಯಮ್ ಅಂಗಾಂಶದ ಒಂದು ತುಂಡನ್ನು ನಾ ಇದ್ರ ಹಾಕೇನೆ. ಕರೆ ನೋಡಿದ್ರೆ ನಮ್ಗೆ ಕಾಣೋದಿಲ್ಲ. ಅದು ಮೈಕ್ರೋಸ್ಕೋಪ್ದಾಗ ನೋಡಿದಾಗ ಅದು ಹೆಂಗಿರ್ತದೆ ಅನ್ನೋದು ಕಾಣ್ತದೆ. ನೀವು ನೋಡ್ಬೋದು. ಅಷ್ಟೇ ಇರಲ್ಲ. ಹಾಂ ಹಾಂ ಅಪ್ಪಿ ಬಾ.
ನೋಡಿ ಪಟ್ನ ಬಂದ್ಬಿಡು. ಸರ ನೀವು ಅಷ್ಟು ನೋಡ್ರಿ ಬರ್ರಿ ನೀವು ಸೇರ್ಪಿ ಸರ್ ನೋಡ್ರಿ ಸಾಕ್ರಲ್ಲ ನಾಳೆ ಒಂದು ಉಳ್ಳಾಗಡ್ಡಿ ಹೋಗ್ಬರಿ ಹುಡುಗ ನಿಂತ್ಕೊಂಡು 9 ಗಂಟೆ ಸೂಕ್ಷ್ಮ ಜೀವಿಗಳಿಂದ ಯಾವ ವಸ್ತುವೂ ಇಲ್ಲ. ಎಲ್ಲ ವಸ್ತುಗಳು ಸೂಕ್ಷ್ಮ ಜೀವಿಗಳಿಂದ ರಚನೆ ಆಗಿರ್ತಾವೆ. ಅದ್ರ ಕೈ ಕಾಣಿಸಲು ಅಷ್ಟೇ. ಇದು ಸಜೀವಿಗಳು ಏನಾರ